ಕೊಲೆ ಪ್ರಕರಣದ ಆರೋಪಿಯಾಗಿರುವ ನಟ ದರ್ಶನ್ ವಿರುದ್ಧ ರೌಡಿ ಶೀಟ್ ತೆರೆಯಬೇಕೆಂಬ ಚರ್ಚೆ ನಡೆಯುತ್ತಿದೆ. ದರ್ಶನ್ ವಿರುದ್ಧ ದಾಖಲಾಗಿರುವ ಈ ಹಿಂದಿನ ಪ್ರಕರಣಗಳು ದರ್ಶನ್ರ ಸಾಮಾಜಿಕ, ವೈಯಕ್ತಿಕ ಇನ್ನಿತರೆಗಳನ್ನು ಪರಿಗಣಿಸಿ ರೌಡಿ ಶೀಟ್ ತೆರೆಯುವ ಬೇಕೆನ್ನುವ ಒತ್ತಾಯ ಕೇಳಿ ಬರುತ್ತಿದೆ. ಈ ಬಗ್ಗೆ ಹಿರಿಯ ಪೊಲೀಸರೊಟ್ಟಿಗೆ ಚರ್ಚಿಸಿ ನಿರ್ಣಯಿಸುವುದಾಗಿ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಯಾವುದೇ ವ್ಯಕ್ತಿ ವಿರುದ್ಧ ರೌಡಿ ಶೀಟ್ ತೆರೆಯಲು ಪೊಲೀಸರು ಅನುಸರಿಸಬೇಕಾದ ಮಾನದಂಡನೆಗಳೇನು, ರೌಡಿ ಶೀಟ್ ತೆರೆದ್ರೆ ದರ್ಶನ್ ಎದುರಿಸಬೇಕಾದ ಸಮಸ್ಯೆಗಳಾದ್ರೂ ಏನು ಅಂತ ಹೇಳೋದಾದ್ರೆ, ಸಿಕ್ಕ ವ್ಯಕ್ತಿಗಳ ಮೇಲೆಲ್ಲ ಪೊಲೀಸರು ರೌಡಿ ಶೀಟ್ ತೆರೆಯಲು ಸಾಧ್ಯವಿಲ್ಲ. ಪೊಲೀಸರು ಕೆಲವು ಮಾನದಂಡಗಳನ್ನ ಪಾಲಿಸಿಯೇ ರೌಡಿ ಶೀಟ್ ತೆರೆಯಬೇಕಾಗಿರುತ್ತೆ. ವ್ಯಕ್ತಿಯೊಬ್ಬ ಸರಣಿ ಅಪರಾಧ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗಿದ್ರೆ ಅಥವಾ ಆರೋಪಿತನಾಗಿ ಆತ ಮಾಡಿದ್ದಾನೆ ಎನ್ನಲಾಗುತ್ತಿರುವ ಕೃತ್ಯಗಳಿಗೆ ಪೊಟೆನ್ಷಿಯಲ್ ಎವಿಡೆನ್ಸ್ಗಳಿದ್ರೆ ಮಾತ್ರ, ಅಥವಾ ಗಲಭೆ, ಹಲ್ಲೆ ಇನ್ನಿತರ ಮಾದರಿಯ ದೂರುಗಳು ದಾಖಲಾಗಿ ಎನ್ಸಿಆರ್ಗಳು ದಾಖಲಾಗಿದ್ದರೆ ಅಂತಹ ವ್ಯಕ್ತಿ ಸಮಾಜಕ್ಕೆ ಮಾರಕ ಎಂದು ಗುರುತಿಸಿ ಆತನ ವಿರುದ್ಧ ರೌಡಿ ಶೀಟ್ ತೆರೆಯಬಹುದು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಒಬ್ಬ ವ್ಯಕ್ತಿ ಈ ಹಿಂದೆ ಮಾಡಿದ ಅಪರಾಧಗಳು ನ್ಯಾಯಾಲಯದಲ್ಲಿ ಸಾಬೀತಾಗದೇ ಇದ್ದಾಗಲೂ ಸಹ ಆತನ ಮೇಲಿರುವ ಆರೋಪಗಳು, ದೂರುಗಳನ್ನು ಆಧರಿಸಿ ಸಹ ಪೊಲೀಸರು ರೌಡಿ ಶೀಟ್ ತೆರೆಯಬಹುದು. ಸಾಮಾನ್ಯವಾಗಿ ದರೋಡೆ, ಕೊಲೆ ಯತ್ನ, ಹಲ್ಲೆ, ಅಪಹರಣ, ಅತ್ಯಾಚಾರ ಯತ್ನ ಇಂತಹ ಪ್ರಕರಣಗಳಲ್ಲಿ ಪದೇ ಪದೇ ಹೆಸರು ಕೇಳಿಬರುವ ವ್ಯಕ್ತಿಗಳ ವಿರುದ್ಧ ಪೊಲೀಸರು ರೌಡಿ ಶೀಟ್ ತೆರೆಯುತ್ತಾರೆ. ಕೇವಲ ಎನ್ಸಿಆರ್ ಅನ್ನ ಆಧರಿಸಿಯೂ ಸಹ ರೌಡಿ ಶೀಟ್ ತೆರೆದ ಹಲವು ಉದಾಹರಣೆಗಳು ರಾಜ್ಯದಲ್ಲಿವೆ. ರೌಡಿ ಶೀಟ್ ತೆರೆಯುವ ಪೊಲೀಸರ ವಿವೇಚನೆಯು ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನು ದರ್ಶನ್ ಚಾರಿತ್ರ್ಯ ರೌಡಿ ಶೀಟ್ ತೆರೆಯಲು ಸೂಕ್ತವಾಗಿದೆಯೇ ಎಂಬ ಪ್ರಶ್ನೆಗೆ ಹೆಸರು ಹೇಳಿಚ್ಛಿಸದ ಪೊಲೀಸ್ ಅಧಿಕಾರಿಯೊಬ್ಬರು ಖಂಡಿತ ಹೌದು ಎನ್ನುತ್ತಾರೆ. ದರ್ಶನ್ ಮೇಲೆ ಈಗಾಗಲೇ ಹಲ್ಲೆ ಪ್ರಕರಣ ದಾಖಲಾಗಿದೆ. ಕಾನೂನು ಮೀರಿ ವರ್ತಿಸಿದ ಘಟನೆಗಳು ಹಲವು ಬಾರಿ ವರದಿಯಾಗಿದೆ. ಅವರ ಆಸುಪಾಸಿರುವ ಕೆಲವರ ಮೇಲೂ ಸಹ ಕೆಲವು ಕ್ರಿಮಿನಲ್ ಮೊಕದ್ದಮೆಗಳಿವೆ. ಅವರು ಮಾಧ್ಯಮಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ನೀಡಿರುವ ರೌಡಿತನದ ಹೇಳಿಕೆಗಳು, ಹಿಂಸೆಗೆ ಪ್ರೇರೇಪಿಸುವ, ತಾನು ಹಿಂಸೆಗೆ ಇಳಿಯಬಲ್ಲೆ ಎಂಬರ್ಥ ನೀಡುವ ರೀತಿ ಆಡಿರುವ ಮಾತುಗಳನ್ನು ಸಹ ಪರಿಗಣಿಸಬಹುದು. ಅಲ್ಲದೆ ದರ್ಶನ್ ಮೇಲೆ ಕಾಲಕಾಲಕ್ಕೆ ಇಂತಹ ಆರೋಪಗಳು ಪದೇ ಪದೇ ಕೇಳಿ ಬರುತ್ತಿರುವ ಕಾರಣ ಅವರನ್ನ ಸೀರಿಯಲ್ ಅಫೆಂಡರ್ ಎಂದು ಪರಿಗಣಿಸಿ ರೌಡಿ ಶೀಟ್ ತೆರೆಯಬಹುದು ಎನ್ನುತ್ತಾರೆ ಅವರು. ಇನ್ನು ರೌಡಿ ಶೀಟ್ ತೆರೆದ ವ್ಯಕ್ತಿ ಎದುರಿಸಬೇಕಾದ ಸಮಸ್ಯೆಗಳೇನು ಅಂತ ಹೇಳೋದಾದ್ರೆ, ಆತನನ್ನ ಸಮಾಜಕ್ಕೆ ಮಾರಕ ಎಂದು ಪೊಲೀಸ್ ವ್ಯವಸ್ಥೆ ಗುರುತಿಸುತ್ತದೆ. ಆತನ ಎಲ್ಲಾ ರೀತಿಯ ಚಲನ ವಲನಗಳ ಮೇಲೆ ನಿಗಾ ಇಟ್ಟಿರುತ್ತೆ. ಆತನ ಸಹಚರರ ಮೇಲೂ ನಿಗಾ ಇಟ್ಟಿರಲಾಗುತ್ತೆ. ಆತನ ಬ್ಯಾಂಕ್ ಖಾತೆಗಳ ಮೇಲೂ ಸಹ ನಿಗಾ ಇಡಿಸಲಾಗಿರುತ್ತೆ. ಅಲ್ಲದೆ ಆತ ವಾಸಿಸುವ ಪ್ರದೇಶದಲ್ಲಿಯೂ ಯಾವುದೇ ಜಾತ್ರೆ, ಚುನಾವಣೆ, ಇತರೆ ಪ್ರಮುಖ ಕಾರ್ಯಕ್ರಮಗಳು ನಡೆಯುವುದಿದ್ದರೆ ಆತನನ್ನ ವಶಕ್ಕೆ ಪಡೆದು ಗಡೀಪಾರು ಮಾಡಲಾಗುತ್ತೆ. ಆತನ ಪಾಸ್ಪೋರ್ಟ್ ಜಪ್ತಿಯಾಗತ್ತೆ. ವಿದೇಶಕ್ಕೆ ಹೋಗಬೇಕೆಂದ್ರೆ ಕಾರಣವನ್ನ ನೀಡಿಯೇ ವಿದೇಶಕ್ಕೆ ತೆರಳಬೇಕಾಗತ್ತೆ. ಪೊಲೀಸರು ನಡೆಸುವ ರೌಡಿ ಪೆರೇಡ್ಗೆ ಹಾಜರಾಗಬೇಕಾಗತ್ತೆ. ಕೋಮು ಗಲಭೆ ಅಥವಾ ರಾಜಕೀಯ ಗಲಭೆಗಳಾದ ಪೊಲೀಸರು ಮೊದಲಿಗೆ ರೌಡಿ ಶೀಟರ್ಗಳನ್ನು ವಶಕ್ಕೆ ಪಡೆದು ವಿಚಾರಿಸುತ್ತಾರೆ. ಕೆಲವು ಸಾಮಾಜಿಕ ನಿರ್ಬಂಧಗಳನ್ನು ರೌಡಿ ಶೀಟರ್ ಎದುರಿಸಬೇಕಾಗತ್ತೆ. ಒಬ್ಬ ವ್ಯಕ್ತಿಯ ಮೇಲೆ ರೌಡಿ ಶೀಟ್ ತೆರೆದ್ರೆ ಕನಿಷ್ಠ 4 ವರ್ಷಗಳ ಕಾಲವಾದರೂ ಅದು ಹಾಗೆಯೇ ಇರುತ್ತೆ. ರೌಡಿ ಶೀಟರ್ನ ಚಲನ ವಲನ ಗಮನಿಸಿ ಆತನ ವ್ಯಕ್ತಿತ್ವದಲ್ಲಿ ಸುಧಾರಣೆ ಆಗಿದೆ ಎಂದು ಪೊಲೀಸರಿಗೆ ಅನ್ನಿಸಿದರೆ ಮಾತ್ರ ಅವರು ಎಸ್ಪಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗೆ ವರದಿ ನೀಡುತ್ತಾರೆ. ಯಾವುದೇ ವ್ಯಕ್ತಿಯನ್ನ ರೌಡಿ ಶೀಟರ್ನಿಂದ ತೆಗೆಯುವ ಅಧಿಕಾರ ಎಸ್ಪಿಗೆ ಮಾತ್ರ ಇದೆ. ಸ್ಥಳೀಯ ಪೊಲೀಸರು ನೀಡುವ ವರದಿಯನ್ನ ಆಧರಿಸಿ ಎಸ್ಪಿ ರೌಡಿ ಶೀಟನ್ನ ತೆಗೆಯುತ್ತಾರೆ, ಇಲ್ಲವಾದ್ರೆ ಇಲ್ಲ. ಕೆಲವರು ತಮ್ಮ ಮೇಲೆ ರೌಡಿ ಶೀಟ್ ತೆರೆದಿರುವುದನ್ನ ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಹೋಗಿರುವ ಪ್ರಕರಣಗಳು ಕೂಡ ಇವೆ. ಅಲ್ಲಿ ಕೆಲವರಿಗೆ ಜಯವಾಗಿದೆ, ಕೆಲವರಿಗೆ ಜಯವಾಗಿಲ್ಲ. ಇನ್ನು ದರ್ಶನ್ ವಿಚಾರದಲ್ಲಿ ಏನಾಗುತ್ತೆ ಅನ್ನೋದನ್ನ ಸದ್ಯ ಕಾದು ನೋಡಬೇಕಾಗಿದೆ.